ದೇವ್ರೆ, ಬೆಳಗ್ಗೆ ಶುಕ್ರವಾರ ಜಳಕ ಮಾಡಿ ದೇವ್ರ ಪೂಜೆ ಮಾಡೇನಪ್ಪ. ಎಲ್ಲ ಒಳ್ಳೆಯ ಸುದ್ದಿನೇ ಕೇಳೋಂಗ ಆಶೀರ್ವಾದ ಮಾಡಪ್ಪ ತಂದೆ ನಮ್ಮಪ್ಪ. ಸಿದ್ಧಾರ್ಥ ಸದ್ಗುರುನಾಥ, ಗುರುನಾಥರೊಡೆಜ ಸದ್ಗುರುನಾಥ, ಕೊಟ್ಟೂರು ಭದ್ರೇಶ್ವರ, ಕೊಟ್ಟೂರು ಬಸವೇಶ್ವರ ತಂದೆ ನಮ್ಮಪ್ಪ. ಎಲ್ಲಾರು ಚಲೋ ಇಟ್ಟಿರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಶಾಂತಕ ಏನ್ ಮಾಡತ್ತೀಯ? ಅಲ್ಲ, ಗೋಧಿ ಇಟ್ಟು 3 ದಿನ ಆತು, ಏನು ಹಾಕವಲ್ಲವ ನಿನ್ ಗಿರಣೆಯಾಗ? ಯಾಕ? ಅಲ್ಲೇ ಮೊನ್ನೆ ವಿಪರೀತ ಮಳೆ ಹೊಡಿತು, ಕರೆಂಟ್ ಇಲ್ಲ. ಬೆಳಗಿಂದ ಸಂಜೆ 6-7 ಗಂಟೆ ಮಟ್ಟ ಕರೆಂಟ್ ಇಲ್ಲ. ರಾತ್ರಿ ಕರೆಂಟ್ ಬಂದತಿ, ಒಟ್ಟು ಅಡಿಗೆ ಬಂಬ್ಲಿ ಮಾಡ್ಕೊಳ್ಳೋಣ ಬೇಡ. ಅದ್ರಾಗ ನಿನ್ನೆ ಕರೆಂಟ್ ಹೊಡೆದು ನನಗ ಗೀಜರ್ ಅಂತ ನಾನು ಅದ ಕಾಯಿಲ್ನ ಕಾಯಕ್ಕಿಟ್ಟಿದ್ರ ಕೈ ಇಟ್ಟು ಯವ್ವ ಕರೆಂಟ್ ಹೊಡೆದು ಇಡೀ ದಿನ ಮಕ್ಕೊಂಡೀನಿ. ಪುಣ್ಯವಾ ನಿಂದ, ಬರೀ ಕೈ ಇಟ್ಟು ಉಳ್ದಿಯಲ್ಲ ಶಾಂತಕ್ಕ. ಇಲ್ಲಂದ್ರ ಹಗ್ರ ಬಗ್ರ ತ್ರಾಸಕ್ಕಿತ್ತಂತ ಬಿಡು, ಜೀವನ ಹೋಗಿರ್ತಿತ್ತು. ಯವ್ವ ಏನ್ ನಶೀಬ ಏನ ನಿಂದ, ದೇವ್ರ ಕಾದಾನ್ ಬಿಡು. ಗಿರ್ಜಿ ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಬಿಟ್ಟೆನ ಅಂತ ಚಂದ ಕೆಲ್ಸಕ್ಕೆ ಹೊಂಟಿದ್ದಿಲ್ಲ, ಪಗಾರ ಚಲೋ ಐತಂದಿ ನೀನ. ಅಲ್ಲ, ಈ ಬೆಂಡ್ಲಾರು ತಾವ ಮಾತಾಡಕತ್ತಾರಲ್ಲ, ನನಗೊಂದು ಮಾತು ಮಾತಾಡ್ಸವಲ್ರ. ನಮ್ಮ ಲಕ್ಷ್ಮಿ ಜೊತೆಗೆ ಅಲ್ಲ ನಾ ಅಶ್ವಿನಿ ಲಗ್ನ ಆಗಿದ್ದ. ಅಶ್ವಿನಿ ಅಂದ್ರೆ ನಾ ಕೆಲಸ ಮಾಡ್ತೇನಲ್ಲ, ಪಾಟೀಲ್ ಅಣ್ಣರ ಮಗಳು, ಅಕ್ಕಿ ಅಂಗಡಿಯಾಗ ನಾ ಕೆಲಸ ಮಾಡ್ತಿದ್ದಿದ್ದ. ಮತ್ತಕ್ಕಿ ಪ್ರವಾಸ ಅಡ್ಡಾಡಕ್ ಹೋಗ್ಯಾರಲ್ಲ, ಗಂಡ ಐತಿ ಮಾತಾಡ್ಕೊಂಡೆ. ಓಹೋ ಶಾಂತಕ್ಕ, ಅನಿಮಲಿಗೆ ಹೋಗ್ಯಾರನ ಹಂಗಾರ? ಚಲೋ ಆತ್ ಬಿಡವ, ನಾನು ಬರ್ತೇನೆ. ನಮ್ದು ಅನಿಮಲಿಗೆ ಹೋಗ್ತೇವೆ ನಾವು, ನಮ್ಮ ಜೀವನದಾಗ ಅನಿಮಲ್ ಹೋಗ್ಲಿಲ್ಲ. ಹೋಗ ಏನ ಜಯ್ಯ, ಇಮಲ್ ತಿನ್ನಕುಂಟಿಯ? ಇಮಲ್ಲ ಯವ್ವ, ಯಾರು ತಿಂತಾರ ತಾಯಿ? ನಾ ಎಲ್ಲಿ ಇಮನ್ ತಿಂತೀನಿ? ನನ್ನ ಗಂಡ ಗೊತ್ತಾದ್ರೆ ಹಿಂದಾಗಡೆ ಜಾಡ್ಸೋತ ಒದ್ದಾನ. ಸುಮ್ಮನೆ ನನ್ನ ಗಂಡನ ಮುಂದೆ ಹೇಳಕ್ ಹೋಗ್ಬೇಡ. ಯವ್ವ, ನಾ ಏನಕ್ಕೆ ನಿನ್ನ ಗಂಡನ ಮುಂದೆ ಹೇಳಕ್ ಹೋಗ್ಲೇವ? ನೀ ಇಮಲ್ ತಿನ್ನೋದು ಕಣದಾಗೂ ಕೇಸರಿ ಇರ್ತೈತೆ ಅಂತೇಳಿ ಅದನ್ನ ತಿಂದು ಏನು ಬೆಳ್ಳಗಾಗಬೇಕಂತ ಮಾಡಿ ಏನು? ಹೆಂಗ ತಿನ್ಬೇಡ್ಲೇ ಅಡ್ಬಿಟ್ಟು. ಸುಡುಗಾಡ ಕೇಸರಿನೇ ಇರೋದಲ್ಲ, 800-900 ರೂಪಾಯಿ ಕೇಸರಿ 4 ದಳಕ್ಕೆ ಡಬ್ಬ್ಯಾಗಿರ್ತೈತಿ. ನಿನಗೊಂದು 5 ರೂಪಾಯಿ ಇಮಲ್ನಾಗ ಹಾಕಿರ್ತಾರನ ಅವ್ರು. ಸುಮ್ ಕುಂದ್ರು ಕೇಸರಿ ಇರ್ತದಂತ ತಂದು ಪಾಯ್ಸಕ್ಕೆ ಸುರು ಗೊತ್ತಾಕತ್. ಕೇಸರಿ ಇರ್ತತೆ ಏನು, ಇದು ಏನು ಹಳದಿ ಕೆಂಪು ನೀಲಿ ಇರ್ತತೆ ಅಂತ ಗೊತ್ತಾಕತಿ. ಅಡ್ಬಿಟ್ಟು ತಿನ್ಬೇಡ. ಎದಕ್ಕೆ ಬೇಕವೆಲ್ಲ ಗಂಡಸುರಂಗಿ? ಇವು ನಿಮ್ಮಲ್ಲಿ ತಿನ್ನೋದೊಳೆ ಚಲೋ ಕಲ್ತಿ ಬಿಡ ನೀನು. ಇವೆಲ್ಲ ತಿನ್ನಕ್ಕೆ ಹೋಗ್ಬಾರ್ದವನ್ನ. ನಿನ್ನ ಗಂಡ ಗೊತ್ತಾದ್ರೆ ಸಿಟ್ಟು ಬರಂಗಿಲ್ಲ. ನಾ ಏನು ಹೇಳುದಿಲ್ಲ ಬಿಡು. ನೋಡು, ಇನ್ನು ಮ್ಯಾಗ ಒಟ್ಟ ತಿನ್ನಕ್ಕೆ ಹೋಗ್ಬೇಡ, ನಾ ಹೇಳಾಕತ್ತೇನೆ ಕೇಳು. ಅಯ್ಯೋ ದೇವ್ರೇ, ಏ ಶಾಂತಕ್ಕ ಹೇಳ ಒಟ್ಟು. ಹಿಂಗ ಹೇಳಕತ್ಲಂದ್ರೆ ಒಂಥರ ಎಟ್ಟಿದೆ ಹೇಳತ್ತಾಗ ಒಟ್ಟು ಹೇಳಿ ಮತ್ತಿಗೆ. ಮಸೀನ್ ಹಾಕೊಂಡಿಲ್ಲ ಕಿವಿಗೆ? ಮನುಷ್ಯ ಅಂದ್ಮೇಲೆ ಇವೆಲ್ಲ ಮಾಡ್ಬೇಕಾ? ಅಯ್ಯೋ ದೇವ್ರೆ ಶಾಂತವ, ನೀ ಒಳ್ಳೆ ಕಲ್ತಿಯಲ್ಲ ಇದನ್ನ. ಮನುಷ್ಯ ಅಂದ್ಮೇಲೆ ಇವನ್ನೆಲ್ಲ ಮಾಡ್ಬೇಕಾ? ಯಾಕ ನೀನು ಹಂಗಾರ ತಿಂತೀಯ ನೀಮಲ್ಲ? ಯೋ ಆ ದೇವ್ರೆ, ನನಗೆ ಗೊತ್ತಿಲ್ಲದ ಯಾವಾಗ ತಿಂದಿಯಾ? ಓಹೋ 1-2 ಸಲ ಹಾಲು ಕೆಂಪಾಗಿದ್ದು ಬಿಡು ನೀನು. ಕೇಳಿದ್ರೆ ನೀ ಎಲ್ಲಡಿಕೆ ಹಾಕೊಂಡೆ ನಂದೆಲ್ಲ ನನಗೆ. ಇದೇನು ಚಟ ಕಲ್ತಿಯೇ ಗಿರ್ಜಿ? ನೀನು ತಿಂತೀಯನ್ಲೇ ಇಮ್ಮಲ್ಲ? ಅಲ್ಲ, ಬಡ್ಡಿ ಬಾಚಿ ಕಟ್ಟಕ್ಕಾಗಲ್ಲ, ಚಡ್ ಟರಪರ ಅಂತೇಳಿ ಚಡ್ ಹರಿದತಿ, 12 ಆಗೈತಿ. ಇಮಲ್ ಹಾಕೋತಿಯೇನ ಅಂತ ಏನ? ನೀ ಸ್ಟಾರ್ ತಿಂತೀಯ, ಇಮಲ್ ತಿನ್ನಂಗಿಲ್ಲ? ಅಯ್ಯೋ ದೇವ್ರೆ, ಹಳೆ ಅಲ್ಲ ಮಗಳ ಗಂಡ ಎರಡೂ ಒಂದ. ಅದ ಹೇಳ, ಅದ ಕಟ್ಟಿಗಿನ, ಅದ ಗುಂಪೆ. ಆಕೆ ಒಂದೇ ಸಲ ಎದ್ದು ತಿಂತಾಳ, ನೀವೊಮ್ಮೆ ಎದ್ದು ತಿಂತೀಯ. ತಣಕುಂದ್ರು ಅವೆಲ್ಲ ತಿನ್ನಬಾರ್ದಲೇ. ಎದಕ್ಕೆ ಅವೆಲ್ಲ ಆರೋಗ್ಯಕ್ಕೆ ಚಲೋ ಅಲ್ಲವೋ? ಬೇಕಾ ಬೈಚಟ ಕೊಟ್ಟು ಉಂಡಿಂದ ಎಲ್ಲಡಿಕೆ ಹಾಕೋರಿ. ಅದಕ್ಕೆ ಸ್ಟಾರು ಇಮಲ್ಲು ತಿನ್ಬೇಕು? ಗತಿ ಗಂಗವನ್ ಕೂಡ್ತು ಬಿಡು. ಏನ ಗಂಗಾ ಕುಡಿತಾಳ? ಅಯ್ಯೋ ದೇವ್ರೆ, ಯಾರಂದ್ರು? ಯಾವಾಗ? ಆಕೆ ಕುಡಿತಾಳನ್ನ ಸುದ್ದಿ ಗೊತ್ತಿಲ್ಲಲ್ಲ ನನಗೆ. ಅಯ್ಯೋ ದೇವ್ರೆ, ಮೊನ್ನೆ ಹಾದ್ಯಾಗ ಹೊಂಟಾಕಿ ಗಂಗಿ ಕಾಲು ಎಡವಿದ್ಲು ಬಿಡು. ನಾನೇನು ತಿಳ್ಕೊಂಡೆ ಹಂಗಾರ ಕಲ್ಲು ಪಲ್ಲು ಎಡಿರ್ಬೇಕಂತ ಮಾಡೇನಿ. ಕುಡಿದು ನಿಜ ಹೆಚ್ಚಾಗಿ ಎಡಬೇಡ ಹಂಗಾರಕ್ಕೆ. ಮತ್ತೆ ಬಂದ ಬಿಟ್ಟೆ, ಕೇಳಿಸ್ಕೊಂಡೆನ್ ಮತ್ತೆ ನಾ ಮಾತಾಡಿದ್ದೆ? ಕ್ಯಾ ಏನ? ಕೈಯಲ್ಲ ಗಂಗಾವ್ ಕುಡಿತಾಳ ಅನ್ನೋ ವಿಚಾರ ನಿನಗೆ ನಾ ಈಗ ಮಾತಾಡಿದ್ವಲ್ಲ ನಾವೆಲ್ಲರೂ ಸೇರಿ. ನಿಂಗೇನ್ರ ಕೇಳಿಸ್ತನ್ ಮತ್ತೆ? ಕ್ಯಾ ಗಂಗಂದು ಅಕ್ಕಾಗು ಶರಾಬ್ ಪೀತಿ? ಶರ್ಬತ್ತಲ್ಲೇ ಸೇರೆ ಕುಡಿತಾಳಂತ ಅಡ್ಬಿಟ್ಟಿ. ಈಕೆ ನಮ್ಮ ಈಗ ಜೈ ಇಮಲ್ ಹಾಕೋತಾಳ. ಈಕೆ ಎದಾಳಲ್ಲಿಕೆ ನಮ್ಮ ಗಿರ್ಜಿ ಟಾರ್ ಹಾಕೋತಾಳ. ಆಮ್ಯಾಗ ಮತ್ತೇನಿಲ್ಲ, ನಮ್ಮಕ್ಕಿನೂ ಏನೋ ಕಲ್ ತೆಗಿತಾಳ ಏನೋ, ಒಟ್ಟಿನ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ನೀ ಏನು ಹಾಕೊಂತಿ? ಅರೆ ಬುಡ್ಡಿ ಕುಚ್ ಬಿ ನೈ, ನಂದಿಗೆ ಏನು ಹಾಕಳಕ್ಕಿಲ್ಲ. ಆಡಿಬಿಟ್ಟಿ ನನ್ನ ನಾಯಿ ಅಂತೀಯನ? ಜಾಡಿಸತ ಓದಿಲ್ಲ ನಿನ್ನ ಊರ್ ಬಿಲಾಲಿ. ಕ್ಯಾಶ್ ಅಂತಂದು ಅಕ್ಕ, ನಮ್ದುಗೆ ಹೀಗೆ ಬಂದಿದಾವರೆ, ಅವರು ಬೈತಾ ಇದಾರೆ. ಯಾ ಅಲ್ಲ ಇಸ್ ಬುಡ್ಡಿ ಕೋ ಉಠಾಲೆ, ನಿಮ್ದುಗೆ ಕರೆಂಟ್ಗೆ ಹೊಡಿತು ಅಂತ ಗೌಡರ್ದು ಹೇಳಿದ್ರು. ನಮ್ದು ಗಂಡದು ಮುಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು, ನೋಡಿದ್ರೆ ಹಿಂಗೆ ಅಂತಾರೆ. ಕರ್ದೆಂಟ್ ನಮ್ಮನೆಗೆ ಎಲ್ಲಿ ಮಾಡೇವಿ? ಬಂದ್ಲಿಕ್ಕೆ ಕರ್ದೆಂಟ್ ಕೊಡು ಅಂತೇಳಿ ಹೊಳ್ಳ ಅದೊಂದು ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಬಿಡ್ರಿ. ನೀವು ಕರ್ದೆಂಟ್ ಮಾಡ್ಕೊಂಡು ತಿನ್ರಿ. ನಮ್ಮನೆ ಮಾಡಿದ್ ಕೊಡ್ಬೇಕನ? ನಮ್ಮನೆ ಭಾಳ ಮಾಡಿಲ್ಲ, ಏನೋ ಒಂದು ಯಾವಾಗ ತಿನ್ಬೇಕು ಅಂತ ಅನ್ಸ್ದಾಗ ಮಾಡ್ಕೊಂಡಿರ್ತೀವಿ. ಒಟ್ಟು ನಾಯಿ ವಾಸನೆ ಕಂಡು ಹಿಡ್ದಂಗೆ ಹಿಡಿದು ಬಿಡ್ತೀರಲ್ಲ. ವಾಸನೆ ಕಂಡು ಹಿಡ್ಕೊಂಡು ಆಲೆ ಕರ್ದೆಂಟ್ ಕೊಡಂತ ಬಂದಿಯಲ್ಲ. ಕರ್ದೆಂಟ್ ಕ್ಯಾ? ಅರೆ ಕರೆಂಟ್ಗೆ ಹೊಡೆದಿದೆ ಶಾಂತಂದು ಅಕ್ಕ, ಅವ್ರು ಹೇಳಿದ್ರೆ ಕರ್ದೆಂಟ್ ಕೊಡ್ತೇನೆ ಬಾ ಅಂತ. ಈಕೆ ನಮ್ಮ ಬಿಡಾಡಿನೇ ಹೇಳಿದ್ಲ. ಈಕೆಗೆ ಹೆಚ್ಚಾಗೈತೆ ರೊಕ್ಕ ಈಕೆಗೆ.
ಅಲ್ಲೇ ವಾರ ವಾರ ತಪ್ಪದಂಗೆ ವಾರಕ್ಕೆ 2-3 ಸಲ ಬಿರಿಯಾನಿ ಮಾಡ್ಕೊತಿತ್ತಾಳ. ಒಮ್ಮೆರ ಒಂದು ಬಟ್ಟೆಲಾಗ ಒಂದು 2 ಪೀಸ್ ಹಾಕೊಂಡು ಅನ್ನ ಇಟ್ಕೊಂಡು ತಂದಾಳ. ನನಗೆ ಒಮ್ಮೆರ ಕೊಡಕ್ಕೆ ಕೆಡ್ಬಿಟ್ಟು ಆಕಿಗೆ ನೀ ಕರ್ದೆಂಟ್ ಮಾಡೇನು ಕೊಡ್ತೇನೆ ಬಾ ಅಂತ ಹೆಂಗೆ ಕರ್ದಿ? ಈಗ ರೊಕ್ಕ ಹೆಚ್ಚಾಗ್ಯಾವ ನಿನಗೆ ಕಡಿತೇವನ್ ಸಣ್ಣಗೆ. ಬೆಂಡ್ಲಿ ಊರು ಬೆಂಡ್ಲಿ ಎಟ್ಟಾರ ಇರ್ಬೇಕು ನಿನ್ನ ತಿಂಡಿ. ಕೊಡ್ತೇನೆ ಬಾ ಅಂತ ಕರ್ದಾಳಕಿ. ನಾಳೆ ಕೊಟ್ಟು ಗಿಟ್ಟದ್ರ ಐತಿ ನಿನಗೆ ಮತ್ತೆ ಹೇಳಾಕತ್ತೇನೆ. ಏ ಶಾಂತಕ, ನಿಮ್ಮ ಮತ್ತೆ ಕಿವಿಗೆ ಮಸಿನ್ ಹಾಕೊಳ್ಳಾರ್ದ ಒಳಗೆ ಕುಂತೇಲಿ ಇಡ್ತಾ ಬಡೇ ಅವತ್ತಾಗ. ನಾನು ಅದನ್ನೇ ಅಂತೀನಿ. ಸುಮ್ಮನೆ ಏನಾರ ಹೇಳ್ಕೊಂತ ತಗ. ಏ ಸುಮ್ನೀರು ಹೇಳ್ಬೇಡ ಅಂತೀಯಲ್ಲೇ. ನಾ ಏನು ಹೇಳಕ್ ಹೊಂಟಿಲ್ಲ. ಹೋಗಿ ನಿನ್ ಗಂಡನ ಮುಂದೆ ನಾ ಯಾಕೆ ಹೇಳಕ್ಕೋಲಿ? ಸುಮ್ನೀರು ಹೇಳ್ಬೇಡ ಅಂತ ಇವೆಲ್ಲ ಗೊತ್ತಾಕತಿ. ಹಾಕೋಬಾರ್ದು, ತಿನ್ಬಾರ್ದು, ಮಾಡಬಾರ್ದು ಅಂತ ಗೊತ್ತಾಗದಲ್ಲ. ಯಾಕೆ ಹೇಳಿದ್ರೆ ಗಂಟೆ ಎಲ್ಲ ಹೊಡಿತಾನಲ್ಲ, ಅದಕ್ಕೆ ಹೇಳ್ಬೇಡ ಅಂತಿ. ನಿನ್ನ ಶಾತಕ, ನಾನು ನಿಂದ್ರದಿಲ್ಲ, ಮೊದ್ಲು ಹೋಗ್ತಾನೆ. ಹೋಗಿಬಿಟ್ಲು ನೋಡು. ಅಲ್ಲೇ ಗಿರ್ಜಿ, ನಿನ್ನ ಗಂಡ ಕುಡಿತಾನ. ನೀನಾರ ಮೆಂತ್ಯನ ಬೇಳೆ ಚಂದ ಮಾಡ್ಕೊಂಡೋಕಿ ಅಂದ್ರೆ ನೀನು ತಾರು ವಿಮಲ್ ಅಂತ ಚಲೋ ಮಾಡಿ ಏನು ಅವೆಲ್ಲ ಮಾಡಕ್ಕೆ ಹೋಗ್ಬೇಡ. ನಾ ಹೇಳ್ತೀನಿ ಕೇಳೋ. ಮತ್ತು ಅದು ನಿನ್ನ ಮಗನ ಮುಂದೆ ಮಾಡಿಗಿಡಿ. ಮಗ ಅದನ್ನ ಕಲ್ತ್ಗಿಲ್ತ ಅಂದ್ರೆ ಏನು ಮಾಡ್ತಿ? ಈ ವಯಸ್ಸಕ್ಕೆ ಅವೊಂದು ಏನಾರು ಹಿಡ್ಕೊಂಡು ನಿಂತನಂದ್ರೆ ಈಗ ಹಲ್ಲೋ ಕಶಿಸು ಅಂತಾನ. ಆಮ್ಯಾಗ ನೋಡು ಏನಾರ ಇಂಥ ಹಿಡ್ಕೊಂಡು ನಿಂತನಂದ್ರೆ. ಅದಕ್ಕೆ ನಾ ಹೇಳ್ತೀನಲ್ಲ, ಮೊದಲು ತಂದೆ ತಾಯಿ ಮನೆಯ ಪಾಠಶಾಲೆ, ಮೊದಲು ಪಾಠಶಾಲೆ, ಮೊದಲು ಮನ್ಯಾಗ ಶಿಕ್ಷಣ ಬರಬರಿ ಇರ್ಬೇಕು. ನಾ ಹೇಳ್ತೀನಿ ಕೇಳಿ, ಮಾಡಕ್ಕೆ ಹೋಗ್ಬೇಡ. ಯಾಕವ ಮನಿ ಚೇಂಜ್ ಮಾಡಿದ್ರಿ? ಇಲ್ವಾ, ಅದು ನನಗೆ ಯಾಕೆ ಅಲ್ಲಿ ಇರಕ್ಕೆ ಮನ್ಸಾಲಿಲ್ಲ. ಹಂಗಾಗಿ ಇಲ್ಲೇ ಹುಬ್ಬಳ್ಳಿಯಾಗ ಬಂದದನೀಗ. ಚಲೋ ಇತ್ತಲ್ಲವಾ ಬಾಡಿಗೆದಾರ, ಎಷ್ಟು ಚಲೋ ಇದ್ರು. ಅಕ್ಕಂಗ್ಯಾರ ಗತೆ ಇದ್ರಂಗಿದ್ರಿ ನೀವು ಅಲ್ಲೆಲ್ಲ. ಈಗ ಅಲ್ಲಿಂದ ಬಿಟ್ಕೊಟ್ಟು ಇಲ್ಲಿ ಬಂದೇನ. ಅಲ್ಲ ನನಗೇನು ಬಿಡು, ಹುಬ್ಳಿಗೆ ಬಂದ್ರೆ ಖುಷಿ ಆಯ್ತು. ಆದರೂ ಅಲ್ಲೊಂಥರ ನನಗೆ ಧೈರ್ಯ ಇತ್ತು. ಅವ್ರು ಓನರ್ ಭಾಳ ಚಲೋ ಅದಾರ, ನಮ್ಮ ಅವ್ವನ ಚಲೋ ನೋಡ್ಕೊತಾರೆ. ಏನೋ ತೊಂದರೆ ಆದರೂ ಒಂದು ಪಟ್ಟ ನಂಗೆ ಫೋನ್ ಹಚ್ತಾರ ಅನ್ನೋದೊಂದು ಇದು ಇತ್ತು. ಯಾಕಂದ್ರೆ ಹಿಂದ್ಕೊಮ್ಮೆ ನೋಡಿದಿಲ್ಲವ ನಿಂಗೆ ಆರಾಮಿಲ್ದಂಗೆ ಆದಾಗ ನಾನು ಇದ್ದಿದ್ದಿಲ್ಲ. ಆದ್ರೆ ಪಟ್ಟ ನಂಗೆ ಅವರ ದವಾಖಾನೆ, ಅವ್ರ ಗಾಡ್ಯಾಗ ದವಾಖಾನೆ ಕರ್ಕೊಂಡು ಹೋಗಿ ತೋರಿಸಿ ಮಾಡಿ ಆಮೇಲೆ ನಂಗೆ ಫೋನ್ ಹಚ್ಚಿ ನಾ ಬಂದು ಇದು ಮಾಡೋ ಮಟನು ಪಾಪ ಅಲ್ಲೇ ದವಾಖಾನೆಗೆ ಇದ್ರವ್ರು. ಅಷ್ಟು ಚಲೋ ಇದನ್ನು ಎದಕ್ಕೆ ಬಿಟ್ಟು ಅಂತ ಅಷ್ಟೆ. ನಾ ಇರ್ಬೇಕಿತ್ತವ ನೀನು ಅಲ್ಲೇ. ಪಾಪ ಏನು ಮನಿ ಏನೋ ಸಿಗ್ತಾವೆ, ಒಳ್ಳೆ ಓನರ್ ಸಿಗ್ಬೇಕಲ್ಲವ, ಅದನ್ನು ಹೇಳಿದೆ. ಅದು ಅಲ್ಲದೆ ನೀನು ಅಲ್ಲೇ ಬಂಡೆ ತಿಕ್ಕದು ಹೋಗಿದ್ದಲ್ಲ, ಈಗ ಅವ್ರ ಮನೆ ಎಲ್ಲಾರನ್ನೂ ಬಿಡ್ತೀಯಾ? ಈಗ ಅಲ್ಲಿ ಬಿಟ್ಟು ಅಂದ್ರೆ ಹೊಸದಾಗಿ ಮತ್ತೆ ಬಡ್ಗಿದ ಇದು ಬಾಂಡೆ ತಿಕ್ಕ ಮನೆ ಹುಡುಕ್ಬೇಕು, ಮಾಡ್ಬೇಕು. ಎಷ್ಟು ಇವೆಲ್ಲ ಹೆಂಗೆ ಮಾಡ್ತಿ? ಇಲ್ಲ, ಈಗ ಬಾಂಡೆ ತಿಕ್ಕದು ಹೋಗೋದೆಲ್ಲ ಬಿಟ್ಟೇನೀಗ. ಓ ಯಾಕ? ಇಲ್ಲ ಆಗವಲ್ತವ. ಮೊದ್ಲಿ ನಂಗೆ ಕೆಲಸ ಮಾಡಕ್ಕೆ ಮೈ ಹೊಡೆದು ಕೆಲಸ ಮಾಡಕ್ಕೆ ಆಗಲ್ಲ ಈಗ. ಘನ ಸುಸ್ತಕತೆ. ಒಂಥರ ಎಲ್ಲಾರ ಕುಂದಿರ್ಬೇಕು ಮಾಡ್ಬೇಕು ಅನ್ನಂಗೆ ಆಗತ್ಬಿಡ್ತೈತಿ. ಭಾರಿ ಒಂಥರ ಸುಸ್ತು ಗೊತ್ತನ. ಇಲ್ಲಾಂದ್ರೆ ನಾನು ಹಂಗೆ ಮಾಡ್ತಿದ್ದೇನೆ ಹೇಳಿ ನೋಡೋಣ. ಏನು ಮಾಡ್ಲವ, ನನಗೆ ಮೊದ್ಲಿನಷ್ಟು ಆಗವಲ್ತೀಗ. ಮತ್ತು ಜೀವನ ನಡ್ಸಕ್ಕೆ ಏನು ಮಾಡ್ತೀಯವ? ಅವ ಇನ್ಮೇಲೆ ನೀ ನಮ್ಮನೆಗೆ ಇದ್ಬಿಡಿ ಇಲ್ಲೇ. ಮತ್ತೆ ಯಾಕೆ ಇನ್ನೊಂದು ಮನೆ ನೋಡ್ತಿ? ಹೌದಿಲ್ಲ, ಇಲ್ಲೇ ಇವ್ರಂತರೂ ಪಾಪ ನಿಮ್ಮವ್ವ ಒಬ್ಬರ ಯಾಕಿರ್ತಾರ, ಪಾಪ ಒಳ್ಳೆ ಮನುಷ್ಯರು ಇರಲಿ ಬಂದು ಅಂತ ಅಂದಾರ. ಅದಕ್ಕೆ ನಾ ಅತ್ತಿಯರು ಇಲ್ಲಿ ಇರೋದೇ ಇಲ್ಲ. ಅವರು ಬರೀ ಯಾವಾಗ ನೋಡಿದ್ರು ಅಲ್ಲೇ ತಮ್ಮನ ಮನ್ಯಾಗ ಇರ್ತಾರ. ಅದಕ್ಕೆ ನೀನು ಇಲ್ಲೇ ಇದ್ಬಿಡವ. ಓ ಅತ್ತಿಯರ್ ಯಾವಾಗ ಬಂದ್ರಿ? ಬೆಳಗ್ಗೆ ಬಂದೆ, ನೀವು ಕೆಲ್ಸದ ಮ್ಯಾಗ ಹೋಗಿದ್ರಂತ ಅಂದ್ಲ. ಹೊಲ್ದಾಗ ಒಂದ್ ಸ್ವಲ್ಪ ಗೊಬ್ಬರ ಎರ್ಸೋದಿತ್ರಿ ಅತ್ತಿಯರ್. ಬಣಿ ಓಡ್ಸೋದಿತ್ತು, ಕೆಲಸ ಭಾಳ ಇದ್ವು ಇವತ್ತು. ನಾವ ಮಾಡಂಗಿಲ್ಲ ಅಂದ್ರು ನಿಂತಾದ್ರೂ ಮಾಡಿಸ್ಬೇಕಲ್ರಿ ಅತ್ತಿಯರ. ಮುಂದ್ ನಿಂತ್ರ ಕೆಲಸ ಪಟ ಹಾಕವ್. ಇಲ್ಲ ಅಂದ್ರ ಬರೀ ಕುಂತ್ ನಿಂತು ಎಲ್ಲಡಿಕೆ ಹಾಕೊಂಡೆ ಟೈಮ್ ಪಾಸ್ ಮಾಡ್ಬಿಡ್ತಾರ್ರಿ. ಹಂಗಾಗಿ ಅಲ್ಲೇ ನಿಂದಿರ್ಬೇಕು ನೋಡ್ರಿ. ಹೌದ್ರಿ. ಮತ್ತು ಇದು ಗುತ್ತಿಗೆ ಅಂತೂ ಕೊಟ್ಟಿರಲ್ಲ, ಆಳಿನ ಪಗಾರ ಇರ್ತೈತೆ, ಒಂದಿನದ್ದು ಕಳಿಬೇಕು ಅಂತೇಳಿ ಕುಂತ ನಿಂತ ಟೈಮ್ ಪಾಸ್ ಮಾಡಿಬಿಡ್ತಾರ್ರಿ. ಎಲ್ಲರೂ ಹಂಗೆ ಇರಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರ್ರಿ, ಭಾರಿ ಕಟ್ನಿಟ್ಟಾಗಿ ಪಾಪ ಸುಳ್ಳು ಅನ್ಬಾರ್ದು ಚಲೋ ತಂಗೆ ದುಡಿತಾರ. ಇನ್ನು ಕೆಲವರು ಬರೀ ಕುಂತ ಟೈಮ್ ಪಾಸ್ ಮಾಡಿ ಎದ್ದೋಗ್ಬಿಡ್ತಾರ ರೀ. ಈಗ ಏನ ಅವ್ವ ಹುಬ್ಬಳ್ಳಿಯಾಗ ಬಂದು ಮನೆ ಮಾಡ್ಕೊಂಡು ಅದಾಳಂತೆ. ಇದು ಏನದು ಧಾರವಾಡ ಖಾಲಿ ಮಾಡ್ಯಾಳಂತ ಮನಿ. ಹೌದಾ? ಯಾಕ್ರಿ ಅತ್ತಿಯರ? ಅಲ್ಲೊಳೆ ಚಲೋ ಐತಿ ಅಂತಿದ್ರಿ. ಅಲ್ಲಿ ಭಾಳ ಚಲೋ ಇತ್ರಿ. ಅದು ಅದೇ ಹೇಳಿದ್ನಲ್ಲ, ಅಲ್ಲೇ ನನಗೆ ಭಾಳ ಯಾಕೆ ದೂರ ಅನ್ಸಕತ್ತೆ, ಇರ್ಬೇಕಂತ ಅನಿಸ್ಲಿಲ್ಲ. ಹಂಗಾಗಿ ಇಲ್ಲಿ ಬಂದೆ ನೋಡ್ರಿ ಅಷ್ಟೇ. ಅಷ್ಟೇ, ಮತ್ತೇನಿಲ್ಲ ರೀ. ಅತ್ತಿಯರು ಹೆಂಗಿದ್ರು ನಮ್ಮ ಮನ್ಯಾಗ ಇರೋದೇ ಇಲ್ಲ ಜಾಸ್ತಿ. ತಿಂಗಳಾನ್ಗಟ್ಲೆ ಅಲ್ಲೇ ಇರ್ತಾರ. ಅವ್ವ ಒಬ್ಬಾಕಿ ಯಾಕೆ ಅಲ್ಲಿ ಇರ್ಬೇಕು? ಅವನ್ನ ನಮ್ಮ ಮನೆಗೆ ಇಟ್ಕೊಂಡ್ಬಿಡಣ. ನಾನೆಲ್ಲಿ ಬೇಡ ಅಂತೇನೆ ಮರ. ಇಷ್ಟು ದೊಡ್ಡ ಮನಿ ಐತಿ, ನಿಮ್ಮ ಅವ್ರಿಗೆ ಇರಕ್ಕೆ ಬೇಡ ಅಂತೇನ? ಏನನ್ನ ಅತ್ತಿಯರ ಇರ್ರಿ ಇಲ್ಲೇ ನೀವು. ಬೇಡ್ರಿ ಬೇಡ, ಅದು ಎಷ್ಟೇ ಆದರೂ ಸರಿಯಾಗಲ್ಲ. ನೀವು ತಪ್ಪು ತಿಳ್ಕೊಬೇಡ್ರಿ. ನನಗೆ ನಾನು ಅಲ್ಲೇ ಇದ್ರೇ ಚಂದ. ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕ್ರಿ. ಅದು ಚಂದ ಅನ್ಸಂಗಿಲ್ಲ. ಎಷ್ಟೇ ಆದರೂ ದೂರ ಇದ್ರೆ ಪ್ರೀತಿ ಜಾಸ್ತಿ. ಅವಾಗ ಒಮ್ಮೆ ಬಂದು ಹೋಗ್ಕೊಂತಿದ್ರೇ ಮರ್ಯಾದೆ. ಇಲ್ಲಿರೋದು ಅಷ್ಟು ಸರಿ ಅನ್ಸಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನಾನು ಇಲ್ಲಿರಾಕ ಒಲ್ಲೆ ರೀ. ನಾನು ಅಲ್ಲೇ ಇರ್ತೀನಿ. ಅಲ್ಲವ, ಇದೇನು ಬ್ಯಾರ್ಯಾರ ಮನೆ ಏನವ? ಯಾಕೆ ಹಂಗೆ ಮಾಡ್ತಿ? ಮಗಳ ಮನೆ ಅಲ್ಲನ, ಹಳೇನ ಇರೋ ಅಂತದಾರ. ನೀ ಹೆಂಗೆ ಮಾಡ್ತಿ ಬಿಡ್ಬೇ? ಇರವ, ಎದಕ್ಕೆ ಇದು ಮಾಡ್ತಿ? ಬೇಡವಾ, ಒಂಥರ ಸರಿ ಅನ್ಸಲ್ಲ. ಎಷ್ಟೇ ಆದರೂ ನಿಮ್ಮ ಅತ್ತಿಯರ್ ಅವ್ರು ಏನು ಅಲ್ಲೇ ಇರ್ತಾರ ಸತತ. 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, ಆಮೇಲಾರ ಈ ಕಡೆ ಬರ್ತಾರ. ಒಂಥರ ಅದು ನನಗೆ ಮರ್ಯಾದೆ ಅನ್ಸಂಗಿಲ್ಲ. ನನಗೊಂಥರ ಹಂಗಿರಾಕ್ ಸರಿ ಅನ್ಸಲ್ಲ. ಬೇಜಾರು ಮಾಡ್ಕೋಬೇಡ, ನಾವಲ್ಲೇ ಹೋಗ್ಲಿ ಬಿಡ.
ಯಾಕಂದ್ರೆ ಅತ್ತಿಯರು ಅವ್ರು ಹೇಳೋದು ಒಂಥರ ಸರಿನೇ. ನಮ್ಮವ್ವ ಯಾವಾಗ ಬರ್ತಾಳಂತ ಹೇಳೋಕ್ಕಾಗಲ್ಲ, ಬಂದಿಂದ ಮರ್ಯಾದೆ ಕೊಡ್ತಾಳಂತೂ ಹೇಳೋಕ್ಕಾಗಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಏನಾರ ಅಂದ್ಬಿಟ್ರೆ ಪಾಪ ಅವ್ರಿಗೂ ಒಂಥರ ಬೇಜಾರು ನೋಡೋದ್ರಿಂದ. ಆಮೇಲೆ ನಿನಗೂ ಬೇಜಾರಾಕೈತಿ, ನಮ್ಮವ್ಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂತೇಳಿ. ಬೇಡ ಬೇಡ, ಇರಲಿ, ಅತ್ತಿಯರು ಹೇಳೋದು ಬರಬರಿ ಐತಿ. ಅವಾಗ ಇವಾಗ ಹೋಗ್ಕೊಂತ ಬರಲಿ, ಹೋಗ್ಕೊಂತ ಬರ್ಕೊಂತ ಇರಲಿ. ಬೇಕಾದ್ರೆ ಹೆಂಗಿದ್ರು ಈಗ ಅವು ಬರೋದು ಇನ್ನೂ ಒಂದು 15-20 ದಿನನೇ ಆಕತಿ. ಅತ್ತಿಯರಿಗೆ ಇರನ್ನಿಲ್ಲ, ಅತ್ತಿಯರ ಒಂದು ವಾರ ಒಂದು 15 ದಿನ ಇದ್ದೋಗ್ರಿ. ಈಗೇನು ಅವಸರ ಮಾಡ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಇಲ್ಲ ಇಲ್ಲ, ನಾನು ಎಷ್ಟೊತ್ತಿದ್ರಿ ಇವತ್ತು ಸಂಜೆ ಮಠ ಹೋಗ್ಬೇಕು. ಯಾಕೆ ಇತ್ತಿತ್ತಾಗ ಜಾಸ್ತಿ ಫೋನು ಮಾಡಂಗಿಲ್ಲ, ಜಾಸ್ತಿ ಬರೋದೂ ಇಲ್ಲ. ಯಾಕವ ಏನಾಯ್ತು? ಮೊದಲೆಲ್ಲ ಎಷ್ಟು ಸಲ ಫೋನ್ ಮಾಡ್ತಿದ್ದೆ. ಅಯ್ಯೋ ಅದೇ ಹೇಳಿದ್ನಲ್ಲವಾ, ಈಗ ಒಂದು ಸ್ವಲ್ಪ ಕೆಲಸ ಅದು ಇದೆ ಅಂತ ಇರೋದಕ್ಕಾಗಿ ನನಗೆ ಪುರ್ಸತೆ ಸಿಕ್ಕಿಲ್ಲ ಅಷ್ಟೇ. ಏನವ ಕೇಳಿದರೆ ಹಿಂಗೆ ಹೇಳ್ತಿ. ಮತ್ತೆ ಆರಾಮದಿಯಲ್ಲ? ಆರಾಮದೇನಿ, ಅದನ್ನು ಬಿಡು. ಅಪ್ಪ ಏನಾರ ಮತ್ತೆ ಬಂದಿತ್ತಾ? ಹೇಳವಾ? ಅದು ಅದು ಇಲ್ಲ, ಬಂದಿಲ್ಲ. ಮತ್ತೆ ಬಂದ್ರೆ ನಿಂಗೆ ಹೇಳ್ತೀನಿ ಅಂತ ಅಂದಿದ್ನಲ್ಲ ನಾನು. ಇಲ್ಲ ಇಲ್ಲ, ಬಂದಿಲ್ಲ. ಹೌದಾ? ಬಂಗಾರ ಸಾಮಾನು ಅದಾವಲ್ಲವ, ಅವ್ನು ಒಯ್, ನಂಗೆ ಬೇಡ. ಅಪ್ಪನ ಬಂದಿಲ್ಲ, ಅವ್ನು ತೊಗೊಂಡು ಏನು ಮಾಡಲಿ? ಯಾಕೆ ಮನಸ್ಸಿಲ್ಲವ ಅವನ್ನೆಲ್ಲ ಇಸ್ಕೊಳಕ್ಕೆ ನನಗೆ. ನೀನು ಅವನ್ನೆಲ್ಲ ಒಯ್ದು ಅಲ್ಲೇ ಅಕಸ್ಮಾತ್ ಯಾವ ಥರ ಬೆಟ್ಟದಾಗ ಕೊಟ್ಬಿಡು. ಏನು ಈ ಥರ ದೂರದಿಂದ ನೋಡಿ ಇದು ಮಾಡೋಂಥ ಪ್ರೀತಿ ನನಗೇನು ಬೇಕಾಗಿಲ್ಲ. ಹಂಗ್ಯಾಕೆ ಅನ್ಕೊಂತಿ? ಪಾಪ ಕೊಟ್ಟಾರ, ಇಟ್ಕೋ ಹೋಲಿ. ಬೇಕಾಗಿಲ್ಲವಾ? ಯಾಕೆ ಇಟ್ಕೋಬೇಕು? ಮಗಳನ್ನ ದೂರಿಂದ ಬಂಗಾರ ಸಾಮಾನು ಕಳ್ಸಕ್ಕೆ ಗೊತ್ತಾಕತಿ, ನಾನು ನೋಡ್ಬೇಕು ಅಂತ ಗೊತ್ತಾಗಲ್ಲನ, ಬಂದು ಬೆಟ್ಟ ಆಗ್ಬೇಕಂತ ಗೊತ್ತಾಗಲ್ಲನ. ಅವ ಎದ್ರ ಸಂಬಂಧ ಬಿಟ್ಟು ಹೋಗಿರ್ಬೋದು. ಅಪ್ಪ ಇನ್ನೊಂದ್ಸಲ ಬೆಟ್ಟ ಆದ್ರೆ ಕೇಳವ, ನೀನು ಏನಂತ ತೊಂದರೆ ಆಗಿತ್ತು ಅಪ್ಪಗಂತ ಕೇಳವ. ಸುಮ್ಮನೆ ಅವ್ರಂತರೂ ನಿನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಮೇಲೆ ಅಷ್ಟು ಪ್ರೀತಿ ಇತ್ತು ಅಂತ ಹೇಳ್ತಿದ್ದಿ. ಏನೋ ತೊಂದರೆ ಆಗೈತಿ, ಅವ್ರಿಗೇನೋ ತ್ರಾಸಾಗಿರ್ಬೇಕು, ಅದಕ್ಕೆ ಅವರು ಬಂದಿಲ್ಲ ಬೆಟ್ಟಾಗಕ್ಕೆ ಅಂತಿದ್ದಿ. ಏನಾಗಿತ್ತು ಅಂತ ಕೇಳವ. ಹಾಂ, ಇನ್ನೊಂದ್ಸಲ ಬೆಟ್ಟಾದಾಗ ಕೇಳ್ತೀನಿ ಏನು ತ್ರಾಸಾಗಿತ್ತು, ಯಾಕೆ ಬರಲಿಲ್ಲ ಅಂತೇಳಿ. ಅವತ್ತು ಬೆಟ್ಟ ಆಗಿದ್ದಾಗ ಭಾಳ ಮಾತಾಡಲೇ ಇಲ್ಲ. ನನಗೆ ಬಿಟ್ಟೋಗಿದ್ದು ಒಂದೇ ಸಿಟ್ಟಿತ್ತಲ್ಲ, ಯಾಕೆ ಏನು ಅಂತ ಕೇಳಲೇ ಇಲ್ಲ, ಬರೀ ಜಗಳನ ಮಾಡಿಬಿಟ್ಟೆ. ಹೌದಾ? ಅವ ಅಪ್ಪನೊಂದು ಫೋಟೋನಾರ ತೋರ್ಸವ, ಯಾಕೆ ನೋಡ್ಬೇಕಂತ ಅನ್ಸಕತ್ತೈತಿ. ಹೆಂಗೈತಪ್ಪ? ಅಲ್ಲ ನಿಮ್ಮ ಫೋಟೋನ ಇದ್ದೇ ಇರ್ತೈತಲ್ಲ, ಹೌದಿಲ್ಲ? ಒಂದೇ ಒಂದು ಫೋಟೋ ತೋರ್ಸವ. ಫೋಟೋ ಇಲ್ಲ. ಫೋಟೋ ಎಲ್ಲೈತಿ ಅದು? ಅವಾಗೆಲ್ಲ ಎಲ್ಲವ ಫೋಟೋ ತೆಗೆಸ್ಕೊತಿದ್ವಿ, ಫೋಟೋ ಇಲ್ಲ. ಹಾಗಾಗಿ ಇಷ್ಟು ವರ್ಷ ನಿಂಗೆ ಫೋಟೋ ತೋರಿಸಿಲ್ಲ ಮತ್ತು ನಾನು. ಇಲ್ಲಾಂದ್ರೆ ಅವಾಗ ತೋರಿಸಿರ್ತಿದ್ದಿಲ್ಲನ. ಫೋಟೋ ಗಿಟೋ ಏನೂ ಇಲ್ಲ. ಹೌದಾ? ಏನು ಬೇಡವಾತದ, ಫೋಟೋ ಇಲ್ಲ ಅಂತಿ. ಒಂದು ಮದುವೆ ಆದಾಗ ಹೊತ್ನಾಗಾರ ಒಂದೇ ಒಂದು ಫೋಟೋ ಇಲ್ದಂಗೆ ಅದು ಹೆಂಗೆ ಏನಪ್ಪ. ಹೋಗ್ಲಿ ಬಿಡ, ನಂಗೆ ಟೈಮ್ ಆಕತ್ತವ, ನಾ ಬರ್ತೇನೆ. ಮನ್ಯಾಗ ಹೋಗಿನ ಸಾಮಾನು ಗೀಮಾನು ಹೊಂದ್ಸ್ಕೊಳ್ಳೋ ಕೆಲಸ ಐತಿ ಅದಕ್ಕೆ. ಸರಿ, ನೀ ಹೋಗಿರ, ನಾನು ಒಂದು 4 ದಿನ ಬಿಟ್ಟು ಬರ್ತೇನಂತ ಇವರು. ನಾನು ಈಗ ಬರ್ಬೇಕು ಅಂದೆ. ನನ್ನ ಮಗಂದು ಇಬ್ಬರದು ಸ್ಕೂಲ್ನಾಗ ಎಕ್ಸಾಮ್ ಅದಾವೆ, ಬಿಟ್ಟು ಬರೋ ಹಾಗೆ ಇಲ್ಲ. ಅದಕ್ಕೆ ಇರಲಿ ನಿಮ್ಮ ಕೆಲಸ ನೀವು ಮಾಡ್ಕೊರಿ, ಯಾಕೆ ಸುಮ್ಮನೆ ಗಡಿಬಿಡಿ ಮಾಡ್ಕೊತೀರಿ? 4 ದಿನ ಬಿಟ್ಟ ಬಾ. ಸುಮ್ಮನೆ ಮನೆ ಧೂಳ, ಸಾಮಾನು ಹೊಂದಿಸಿಲ್ಲ, ಏನಿಲ್ಲ, ಎದಕ್ಕೆ ಬಂದು ಗದ್ದಲಾಗಿದ್ದು ಮಾಡ್ತಿ. ಆರಾಮ್ 4 ದಿನ ಬಿಟ್ಟು ಆರಾಮ್ ಬಾ. ಆಯ್ತವ. ನಿಮ್ಗೆ ಹಿಂಗಾಗೈತಿ ಅಂತ ಕೇಳಿ ಭಾಳ ಬೇಜಾರಾತು. ಏನು ಮಾಡ್ತೀರಿ ಹೇಳ್ರಿ, ಎಲ್ಲ ನನ್ನ ಹಣೆ ಬರ. ಬೇಜಾರಾತಂತ ಬೇಜಾರು ಎಲ್ಲ ಸುಳ್ಳು. ಹಾಲು ಕುಡ್ದಷ್ಟು ಖುಷಿ ಆಗಿರ್ತದೆ ಪುಣ್ಯಾತ್ ಗಿತ್ತಿಗೆ. ಈಕಿಗಾಗಿಲ್ಲ ಅಂದ್ರೂ ಈಕಿ ಬಾಜು ಕುಂತಕ್ಕಿಗಾರ ಆಗೇ ಆಗಿರ್ತತಪ್ಪ. ದೇವ್ರು ನನಗೆ ಯಾಕಿಂತ ತಂದ ಅಂತ. ಅಲ್ಲ, ಇವರಿಗೆ ಯಾರಿಗಾರ ಒಬ್ರಿಗೆ ತಂದಿದ್ರೆ ಆಗೋಗಿರ್ತಿತ್ತು. ನನ್ನ ಹಣೆ ಬರನೇ ಸರಿ ಇಲ್ಲಲ್ಲಪ್ಪ ದೇವ್ರೇ. ಯಾಕೆ ಹಿಂಗಾಗ್ತಾ ಐತಿ? ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಏನು ಮಾಡ್ತೀರಿ ಹೇಳ್ರಿ, ಎಲ್ಲ ನನ್ನ ಹಣೆ ಬಾರ. ನಾನು ಅದು ಯಾರಿಗೆ ಏನು ಅನ್ಯಾಯ ಮಾಡಿದ್ನೋ ಏನೋ ದೇವರಿಗೆ ಗೊತ್ತು. ನಾನು ಯಾರ ಕಣ್ಣಾಗ ಒತ್ತಿದ್ನೇ ಏನಂತ ಒಬ್ರಿಗೊಂದು ಮಾತು ಬರ ಅಂದೆಲ್ಲ ಏನಿಲ್ಲ, ನನ್ನ ಪಾಡಿಗೆ ನಾ ಇರ್ತಿದ್ದೆ. ಯಾಕಿನ್ನೊಬ್ರಿಗೆ ಮನ್ಸಿಗೆ ನೋವು ಮಾಡ್ಬೇಕು ಅಂತೇಳಿ. ಯಾರ್ಯಾರ್ದೋ ಮನ್ಸಿಗೆ ನೋವು ಮಾಡ್ಕೊಂಡು ಅಡ್ಡಾಡೋರೆಲ್ಲರೂ ಆರಾಮಾಗದಾರ. ಒಬ್ರಿಗೊಂದು ಮನ್ಸಿಗೆ ನೋವು ಮಾಡ್ಲಾರ್ದ ನನ್ನ ಸ್ವಂತ ಹೊಲ ಮಾರಿ ನನ್ನ ರೊಕ್ಕ ನಾನು ಇಟ್ಕೊಂಡು ನನ್ನ ರೊಕ್ಕದೊಳಗೆ ನಾನು ಅಡ್ಡಾಡ್ಕೊಂಡು ಆರಾಮಾಗಿ ಒಂದು ಊರು ಅಂತೇಳಿ ನೋಡ್ಕೊಂಡು ಬಂದು ಆರಾಮಾಗಿರೋಣ ಅಂತಂದ್ರೆ ಅಷ್ಟರೊಳಗೆ ಇಂಥದ್ದು ಆಗ್ಬಿಡ್ತಲ್ಲ. ಹೆಂಗೆ ಜೀವನ ಮಾಡೋದು ಹೇಳ್ರಿ ನೋಡೋಣ ಹಿಂಗಾದ್ರೆ. ಹೌದು ಪಾಪ, ಒಬ್ರಿಗೊಂದು ಮಾತನಾರಲ್ಲ ಬಿಡ್ರಿ ನೀವು. ಒಳ್ಳೆಯವ್ರಿಗೆ ಕಾಲಿಲ್ಲ ಪರಕ, ಒಳ್ಳೆಯವ್ರಿಗೆ ಕಾಲಿಲ್ಲ. ಎಷ್ಟು ನಾವು ಪ್ರೀತಿಯಿಂದ ಇರ್ಬೇಕು ಅನ್ಕೊಂಡ್ರು ಒಳ್ಳೆಯವ್ರಿಗೆ ಕಾಲಿಲ್ಲ. ಆ ಕ್ಯಾನ್ಸರ್ ಅದು ಎಲ್ಲಿ ಕುಂತಿತ್ತೋ ಏನೋ, ನನಗೇ ಜೋಡಾತು, ನನಗೇ ಬರ್ಬೇಕಾಗಿತ್ತ. ಎಷ್ಟು ಜನ ಇಲ್ಲ ಊರಾಗ ಹೇಳಿ ನೋಡೋಣ. ಎಷ್ಟು ಜನ ಇಲ್ಲ ಊರಾಗ, ಯಾರಿಗಾರ ಬರ್ಬೋದಾಗಿತ್ತ? ಎಲ್ಲ ಬಿಡಾಡಿ, ನಮಗೆ ಬರ್ಬೇಕಿತ್ತ ಅನ್ನಕತ್ತಾಳ ಏನು ಕೇಣ ಎತ್ಲಿ. ಅಲ್ಲ, ನೀವು ಹೇಳ್ದಂಗೆ ಒಳ್ಳೆಯವ್ರಿಗೆ ಕಾಲಿಲ್ಲ ಬಿಡಿ. ಕೆಲವೊಂದ್ಸಲ ದೇವರು ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಕೊಡ್ತಾನೆ, ಆದರೂ ಕೆಟ್ಟವರಿಗೆ ಸುಖ ಹೆಚ್ಚು. ಒಳ್ಳೆಯವರಿಗೆ ಕಾಲಿಲ್ಲ. ಏನ ನೋಡ್ರಿ ಅಂದಂಗೆ ಶ್ರೀಕಾಂತ್ ಪಾಟೀಲ್ ಅಣ್ಣ ಯಾರಿಗೆ ಫೋನ್ ಹಚ್ತೀನಿ ಅಂತ ಅಂದಿದ್ರಂತೆ. ಫೋನ್ ಹಚ್ಚಿದ್ರಾ? ಅವ ಫೋನ್ ಮಾಡಿತ್ತು. ಇಲ್ಲೇ ಹಾಸ್ಪಿಟ್ಲಾಗೆ ಒಂದು ಒಳ್ಳೆ ಡಾಕ್ಟರ್ ಕಡೆ ಮಾತಾಡ್ಯಾರಂತೆ. ಆ ಕಡೆ ಅಂದರೆ ಬೆಂಗಳೂರಿಗೆ ಹೋಗ್ಬೇಕಂತ. ಇಲ್ಲಿಕ್ಕಿಂತ ಬೆಂಗಳೂರಿಗೆ ಹೋಗ್ಬೇಕಂತ. ಏನು ಬೆಂಗಳೂರಿಗೆ? ಹ್ಞೂವಾ,
ಬೆಂಗಳೂರಿಗೆ ಹೋಗ್ಬೇಕಂತ. ಅಲ್ಲೇ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದಾವಂತೆ. ಆಮೇಲೆ ಮಾವಾರಿಗೆ ಗೊತ್ತಿರೋ ಒಬ್ಬ ಡಾಕ್ಟರ್ ಅವ್ರು ಬೆಂಗಳೂರಾಗೆ ಅದಾರಂತೆ. ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟೇ ಅಂತೆ. ನಾನು ಗುಣಮುಖ ಮಾಡ್ತೀನಿ, ಕರ್ಕೊಂಬರ್ರಿ ಅಂತ ಹೇಳ್ಯಾರಂತೆ. ಈಗ ಎಷ್ಟು ದಿನ ಆಕೈತೆ ಗೊತ್ತಿಲ್ಲ. ಎಷ್ಟೊಂದು ವಾರೊಪ್ಪತ್ನಾಗ ಆರಾಮ ಆಗ್ಬೋದಾ? ವಾರಪತಿ ಅಲ್ಲವಾ, ವಾರಪತ್ನಾಗ ಆರಾಮಾಗಲ್ಲ. ಬೇಕು. ನನಗೆ ಗೊತ್ತಿದ್ದಂಗೆ ನನ್ನೊಬ್ಬ ಫ್ರೆಂಡ್ ಅದಾನ, ಅಂಬರೀಷ್ ಅಂತೇಳಿ. ಅವ್ನ ಹಿಂತಿಗೆ ಕ್ಯಾನ್ಸರ್ ಆಗಿತ್ತು. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬರೋಬ್ಬರಿ ಎಷ್ಟು ಒಂದು 6-8 ತಿಂಗಳು ಬೆಂಗಳೂರಾಗೆ ಅದಾರ ಅವ್ರು. ಅಲ್ಲೇ ಅಡ್ಮಿಟ್, ಅಲ್ಲೇ ತೋರ್ಸೋದು, ಮಾಡೋದು, ದವಾಖಾನಿ ಪ್ರತಿಯೊಂದು ಎಲ್ಲ ಅಲ್ಲೇ. ಇನ್ನು 8 ತಿಂಗಳ? 8 ತಿಂಗಳು ಏನು ಮಾಡೋಕ್ಕಾಗತ್ತೆ ಮತ್ತೆ? ಅಷ್ಟಾದರೂ ಆಗ್ಬೋದು. 8 ತಿಂಗಳು ಇದು 8 ತಿಂಗಳರ ಓಲಿ, ವರ್ಷರ ಓಲಿ, ನನಗದೆಲ್ಲ ಗೊತ್ತಿಲ್ಲ. ನಾನು ಆರಾಮ್ ಮಾಡಿಸ್ಕೊರ್ಲ ಏನು? ಸಾಲ ತೆಗ್ದಾದ್ರೂ ಪರವಾಗಿಲ್ಲ, ಮತ್ತೆ ದುಡ್ಡು ಹರಿಯಾಕೆ ಬರ್ತೈತಿ ಏನು? ತಗ್ಸು, ಒಂದಿಷ್ಟು ಸಾಲ ತಗ್ಸು, ಪರವಾಗಿಲ್ಲ. ತಗ್ಸಿ ನಡಿ, ಹೋಗೋಣ ದವಾಖಾನಿಗೆ ನಡಿ. ಅಯ್ಯ, ಸಾಲ ಮಾಡೋ ಅವಶ್ಯಕತೆ ಏನೈತಿ? ಹೆಂಗಿದ್ರು 10 ಲಕ್ಷ ರೂಪಾಯಿ ನೀವು ಇಟ್ಕೊಂಡಿದ್ರಿ. ಒಂದು 2-2.5 ಲಕ್ಷ ರೂಪಾಯಿ ನೀವು ಊರಡ್ಡಾಡಿ ಖಾಲಿ ಆಗಿರ್ಬೇಕು. ಉಳಿದಿದ್ ರೊಕ್ಕ ನಿಮ್ಮ ಮಗನ ಕೈ ಹಾಕೊಡ್ರಿ, ಅದನ್ನು ನಿಮ್ಮ ದವಾಖಾನಿಗೆ ಖರ್ಚಾಕತಿ. ಆಮೇಲೆ ಮತ್ತೆ ಮಗಳಿಗೆ ಮೊನ್ನೆ ಒಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ಮತ್ತೆ ಮಗ್ಗು 10 ಲಕ್ಷ ರೂಪಾಯಿ ಕೊಟ್ಟಿರಲ್ಲ. ಎಲ್ಲ ಕೂಡಿಸಿ ನಿಮ್ಮ ದವಾಖಾನಿಗೆ ಹಾಕಿದ್ರ ಆತ. ಇಸ್ಕೊರಿ, ಕೇಳಿ. ಮತ್ತೆ ಸಾಲ ತೆಗಿಸ್ತೀರಿ? ಅವ ನೀ ನನಗೆ ಕೊಟ್ಟಿದ್ದು 10 ಲಕ್ಷ ರೂಪಾಯಿನ ನನ್ನ ಕಡೆ ಐತಿ ಏನು. ಆಮೇಲೆ ನಿನ್ನ ಕಡೆನೂ ಐತಲ್ಲ, ಅದನ್ನೂ ಕೊಡು. ಇಷ್ಟು ದವಾಖಾನಿಗೆ ಎಷ್ಟು ಹೋಗೈತೆ ಅಷ್ಟು ಖರ್ಚಾಗಲಿ, ಬಟ್ ನೀ ಬದುಕಿ ಆರಾಮಾಗಿ ಬಂದ್ರೆ ಅಷ್ಟೇ ಸಾಕು. ನನ್ನ ರೊಕ್ಕನ? ಹಾಂ ಹಾಂ, ಕೊಡ್ತೀನಿ. ನಾನು ಕೊಡ್ತೀನಿ. ದವಾಖಾನೆ ತೋರ್ಸಪ್ಪ. ಹಾಳಾದ್ದು ಊರಡ್ಡಾಡ್ಬೇಕು, ದೇವ್ರ ದಿಂಡ್ರು ನೋಡ್ಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಎಲ್ಲ ನೀರಾಗ ಹೋಮ ಮಾಡ್ದಂಗೆ ಆಯ್ತು ನನ್ನ ಹಣೆ ಬರಕ್ಕೆ. ಆಯ್ತು, ಕೊಡು. ಅಯ್ಯೋ, ಬದುಕಿದ್ರೆ ಜೀವಿದ್ರೆ ದೇವ್ರಾದ್ರೂ ನೋಡ್ಬೋದು, ದಿಂಡ್ರನ್ನಾದ್ರೂ ನೋಡ್ಬೋದು. ಮೊದಲು ಜೀವ ಗಟ್ಟಿ ಇಟ್ಕೋರಿ. ಏನು ಬೇಜಾರು ಮಾಡ್ಕೋಬೇಡ್ರಿ, ಚಿಂತೆ ಮಾಡಬೇಡ್ರಿ, ಒದ್ರಾಡಕ್ಕೆ ಹೋಗ್ಬೇಡ್ರಿ. ಯಾವುದು ಟೆನ್ಷನ್ ಇಲ್ದಂಗೆ ಆರಾಮಾಗಿರ್ರಿ. ಏನು ಆದಷ್ಟು ಬೇಗ ದೇವರು ಒಳ್ಳೇದು ಮಾಡ್ತಾನೆ, ಆರಾಮಾಕಿರಿ. ನಿಮ್ಮಂಥ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲಿಲ್ಲ ಅಂದ್ರೆ ಇನ್ಯಾರಿಗೆ ಒಳ್ಳೇದು ಮಾಡ್ತಾನೆ ದೇವ್ರು? ಅದೇ ನಂಬಿಕೆ ನನಗೂ. ಅಂದಂಗೆ ಮಗಳು ಬಂದಿದ್ಲಾ? ಮಗಳಿಗೆ ಹೇಳೈತಿ ಅಂದ್ರೆ ಅವರೆಲ್ಲರೂ ಏನೋ ಧರ್ಮಸ್ಥಳಕ್ಕೆ ಹೋಗಿದ್ರಂತೆ, ಹಾಗಾಗಿ ಬರ್ತೇನವ ನಾಳೆ ಅಂತ ಅಂದಾಳ. ಕ್ಯಾನ್ಸರ್ ಆಗೈತೆ ಅಂತ ಹೇಳಿರಿ? ಇಲ್ಲ ಇಲ್ಲ, ಹಾಗೆಲ್ಲ ಏನು ಹೇಳಿಲ್ಲ. ಅವಾಗ ಸ್ವಲ್ಪ ಆರಾಮಿಲ್ಲ ಅಂತ ಹೇಳೈತಷ್ಟೇ. ಹೌದಾ? ಹೋಗ್ಲಿ ಬಿಡ್ರಿ, ಆರಾಮಾಗ್ರಿ, ಏನಾಗಂಗಿಲ್ಲ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗಂತೇಳಿ ರುಚಿ ರುಚಿ ಅಡುಗೆ ಮಾಡ್ಕೊಟ್ಕೊಂಬ ಬರ್ರಿ, ಊಟ ಮಾಡ್ಬರ್ರಿ. ಹಂಗಂತೂ ಊಟ ಬೇಡ, ಏನು ಬೇಡ. ಯಾಕೆ ಏನು ತಿನ್ನೋ ಮನಸ್ಸು ಇಲ್ಲ. ಊಟ ಬಿಟ್ರೆ ಇನ್ನೊಟ್ಟು ನಿಮೀಕ್ ಅಕ್ಕಿರಿ. ಅದ್ರ ಬದಲಿ ಊಟ ಮಾಡಿಬಿಟ್ರೆ ಚಿಂತೆ ಇಲ್ಲಲ್ಲ, ಅದಕ್ಕೆ ಹೇಳಿದೆ. ಊಟ ಮಾಡಿರಿ, ಯಾಕೆ ಊಟ ಬಿಡ್ತೀರಿ? ಊಟ ಬಿಡೋದ್ರಿಂದ ಎಲ್ಲದಕ್ಕೂ ಪರಿಹಾರ ಇಲ್ಲ. ನಾ ಅದನ್ನೇ ಹೇಳೋದು ನಿಮಗೆ. ಊಟ ಯಾಕೆ ಬಿಡ್ತೀರಿ? ಹೇಳ್ರಿ, ಊಟ ಮಾಡಿ ಹೇಳ್ರಿ. ಸುಮ್ಮನೆ ಮನುಷ್ಯ ಊಟ ಬಿಡಬಾರ್ದಪ್ಪ. ಏನೇ ಆಗಲಿ ಊಟ ಬಿಡಬಾರ್ದು. ಹೊಟ್ಟೆ ತುಂಬ ಊಟ ಮಾಡಬೇಕು. ಏನೈತಿ ಅದು ಮಾಡ್ಬೇಕು. ಊಟ ಮಾಡಲಿಲ್ಲ ಅಂದರೆ ಶಕ್ತಿ ಎಲ್ಲಿಂದ ಬರ್ತೈತಿ, ತಾಕತ್ತು ಎಲ್ಲಿಂದ ಬರ್ತೈತಿ ಹೇಳ್ರಿ ನೋಡೋಣ. ಹೌದಿಲ್ಲ? ಹೌದು, ನೀವು ಹೇಳೋದು ಬರೋಬ್ಬರಿನೇ. ಆಗಲಿ ಹೇಳ್ರಿ, ಊಟ ಮಾಡೋಣಂತೆ, ಮತ್ತೇನು ಮಾಡೋದು.